ಮುತ್ತೈದೆಯ ಪಠ ತಡೆಯೋದಿಕ್ಕೆ ಆಗ್ಲೇ ಇಲ್ಲ. ನಮ್ಮಪ್ಪನ ಕತ್ತಿ ಮುಷ್ಟಿಗೆ ಸಿಕ್ಕಿ ಕಪ್ಪು ಕತ್ತಲೆಗೆ ಪಾದಾರ್ಪಣೆ ಮಾಡಿತು. ನಮ್ಮಪ್ಪ ಮಾಡಿದ ತಪ್ಪಿಗೆ ಮಗನಾಗ ಹುಟ್ಟಿದ ನಾನು ರಾಜಾರಾಮನ ಸಂಸಾರನ ಕಾಪಾಡಲೇಬೇಕು. ಹಲೋ ಹೇಳಿ. ಆಯ್ತು, ನಾನು ಈಗಲೇ ಬರ್ತಾ ಇದ್ದೇನೆ. ಆಯ್ತು. ಇತ್ತ ಕರ್ತವ್ಯದ ಕರೆ, ಇತ್ತ ರಾಜಾರಾಮಣ್ಣನ ಸಂಸಾರ. ಮೊದಲು ಯಾವುದಕ್ಕೆ ಬೆಲೆ ಕೊಡ್ಲಿ ಇರಲಿ, ಮೊದಲು ದೇಶದ ಕರ್ತವ್ಯಕ್ಕೆ ಮೊದಲು ಬೆಲೆ ಕೊಟ್ಟು ನಂತರ ಸಂಸಾರದ ಬೆಳವಣಿಗೆಯನ್ನು ನೋಡುತ್ತೇನೆ. ನಾನು ಈಗಲೇ ಡೆಲ್ಲಿಗೆ ಹೋಗಿ ಬರ್ತೇನೆ. ಉಟ್ಬೇಕು ಕಣ್ರಿ, ಆದ್ರೆ ಹೆಣ್ಣ ಮಾತ್ರ ಉಟ್ಬಾರ್ದು ಕಣ್ರಿ. ಅಯ್ಯೋ ಎಲ್ಲೋದ್ರು ಈ ಪಡೆ ಹಾಕ್ಲದ ಟಾರ್ಚರ್ ಕಣ್ರಿ. ಐಕ್ಳು ಬಿಡ್ರಿ, ಬಿಸಿರಾಗ್ತದವು. ಏನೋ ಸ್ವಲ್ಪ ನೋಡ್ಕತ್ತವೆ, ಕಿಚಾಯಿಸ್ತವೆ, ಸುಮ್ಮನೆ ಆಯ್ತವೆ. ಆದ್ರೆ ಈ ಮುದುಕ್ರಿದಾರಲ್ಲ, ಮುದುಕ್ರು ಇವ್ರು ನಮ್ಮ ಹತ್ರ ಯಾವತ್ತೂ ನಂಬರ್ದು. ಏನವ ಮಗಳು ಚೆನ್ನಾಗಿದೆ ಅಂತ ಎಲ್ಬೇಕು ಅಲ್ಲೇ ಕೈ ಇಳೆ ಬಿಟ್ಬಿಡ್ತಾರೆ. ಅಲ್ಲ ಕಣ್ರಿ, ಈ ಚುರುಕ್ಮತಿನೂ ನನ್ನ ಹಿಂದೆ ಬಿದ್ದಿದ್ದಾನೆ, ಪಶುಪತಿನೂ ನನ್ನ ಹಿಂದೆ ಬಿದ್ದಿದ್ದಾನೆ. ಆ ದೇವ್ರು ಒಬ್ಬೊಬ್ರಿಗೆ ಒಂದೊಂದು ಗಂಡನ ಸೃಷ್ಟಿ ಮಾಡೋದೇ ಕಷ್ಟ. ನನಗೆ ನೋಡ್ರಿ ಇಬ್ಬಿಬ್ರು ಬೇಡ ಬೇಡ ಅಂದ್ರು. ಬರ್ಲಿ ಬರ್ಲಿ ನೋಡೋಣ ಅದೇನ್ ಮಾಡ್ತಾನೆ ಅಂತ. ಇವಾಗ ಬರ್ತೀನಿ ಅಂತ ಹೇಳ್ತಾನೆ, ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ. ಅಲ್ಲ, ಹಿರಿಯವರು ಕಾಣ್ ಹೇಳೋರ ಗಾದಿ ಮಾತನ ನೀರಿನಲ್ಲಿ ಮೀನಿನ ಹೆಜ್ಜೆ ಕೊಡ್ತಾರೋ ಕಂಡಿಡಿಬಹುದು. ಈ ಚೆಂಗಿ ಪಿಂಗಿ ಹೆಂಗ್ಸೆ ಜನ ಯಾರು ಕಂಡಿಡಿಕಾಗುದಿಲ್ಲ. ಏನೋ ಒಂದು ಸಿಕ್ಕಿದ್ದು ಮದುವೆ ಮಾಡ್ಕೊಂಡು ಸವಿಗನ್ಸ್ಕೊಳ್ಳೋಣ ಅಂದ್ರೆ ನನಗೆ ಚಳಿ ಹಣ್ಣು ತಿನ್ನಿಸ್ತಾವಳೆ. ರಸ್ತೆ ಮೇಲೆ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೀಯಾ? ಏನ್ ಸಮಾಚಾರ? ನಿಲ್ಸಲೆ, ನಿನ್ನಂತ ತಡಗಿರುವ ಯಾರಿ ಸಂಘ ಮಾಡಿದ್ಮೇಲೆ ಕನ್ಸ್ಕೊಂಡೇನೇನು ಕನ್ಸ್ಕೊಂಡೋಗೆ ಮಾಡ್ಬಿಟ್ಟಿದ್ಯಲ್ಲವ. ಯಾಕೆ ನನ್ ಹೀರೋ? ನಾನು ಏನ್ ಮಾಡ್ದೆ? ನಿಜವಾಗ್ಲೂ ನನ್ ಪ್ರೀತಿ ಇರೋದೆಲ್ಲ ನಿನ್ ಮೇಲೇನೆ. ಆದ್ರೆ ಮುಚ್ಚಲೆ ಬಾಯ. ನಾನ್ ಎದುರಿಗಿದ್ರೆ ನಾನ್ ಎದುರಿಗಿಲ್ಲ ಅಂದ್ರೆ ಪಿ ಪದ್ಧತಿ ನಾಟಕ ಗೊತ್ತಿಲ್ವೇನೆ ನನ್ಗೆ? ಇಲ್ಲ ನನ್ ರಾಜ, ನಿಜವಾಗ್ಲೂ ನಾನು ನಿನ್ ಪ್ರೀತಿ ಮಾಡ್ಬೇಕು ಅಂತಾನೆ ಇದ್ದಿದ್ದು. ಆದ್ರೆ ಆ ಪಿ ಪತಿ ಬಂದು ಎಲ್ಲದಕ್ಕೂ ಅಡ್ಗಲಾಗ್ತಾ ಇದ್ದಾನೆ. ಮಾತು ನಂಬು, ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ನಿನ್ನೆ. ನಿಮ್ ಮೌನ ಗೊತ್ತಾ? ನಿಲ್ಸಲೆ, ನಿನ್ 70 ನನ್ನ ಹತ್ರನೇ ಕೊಡ್ತಾಳೆ. ಕಮ್ಮಿ ರೈಲ್ ಈಗೇನು ಪಿ ಪತಿ ಸವಾಸ ತಪ್ಸಿದ್ರೆ ಮದ್ವೆ ಆಗ್ತಿದ್ದಾನೆ. ಖಂಡಿತವಾಗ್ಲೂ ಚಿನ್ನ, ನೀನ್ ಆ ಪಿ ಪತಿ ಸವಾಸ ತಪ್ಸು. ಆಗ ಗೊತ್ತಾಗುತ್ತೆ ನಾನು ನಿನ್ನನ್ನು ಎಷ್ಟೊಂದು ಲವ್ ಮಾಡ್ತೀನಿ ಅಂತ. ಕೊಡಿಲ್ಲ ಒಂದ್ ಸ್ವಲ್ಪನ. ಇಷ್ಟೊಂದು ನಡು ರಸ್ತೆಲಿ ಎಲ್ಲ ನೋಡ್ತಾರೆ ಕೊಟ್ರೆ. ನಾನು ನಿನ್ನೇನೇ ಕೇಳ್ದೆ, ಕಿವಿ ಕೊಡು ಒಂದ್ ಸುಳ್ಳು ಹೇಳ್ತೀನಿ ಎಂದೆ ಅಪ್ಪ. ಕಿವಿ ಕೇಳ್ದ? ಅದನ್ನ ಬಾಯ್ಬಿಟ್ಟು ಹೇಳೋದಾನೆ. ಕೊಡು ಅಂದ್ರೆ ನಾನೇನ್ ತಿಳ್ಕೋಬೇಕು? ಸರಿ, ಕಚ್ಕಿಚ್ಬಾರ್ದು. ಇರೋದೇ ಒಂದು 2 ಕಿವಿ. ಮಾಡು, ಮುಂದಕ್ಕೆ ನಾನು ನೋಡ್ಕೊತೇನೆ. ನೋಡಲ್ಲಿ ಬರ್ತಾವನೆ, ನೋಡಲ್ಲಿ ಬರ್ತಾವನೆ, ಹಿಡಿದು ಕಾಣ್ದೆ ಓಡಿ ಓಡಿ ಬರ್ತಾವನೆ. ಒಬ್ನನ್ನ ಸಾಕಾಕಷ್ಟರಲ್ಲಿ ಒಬ್ಬ ಹೆಂಗ್ ರೆಡಿಯಾಗಿ ನಿಂತಿರ್ತಾನೆ ನೋಡ್ರಿ. ಊರೆಲ್ಲ ಜಾಸ್ತಿ ಜಾಲಾಡ್ಸ್ಕೊಂಡ್ ಬಂದಲ್ಲಿ ನೀನ್ ನೋಡಿದ್ರೆ ಪತ್ತೇನೆ ಇಲ್ವಲ್ಲ. ಏನು ಕೈಯಲ್ಲಿ ಕೆಂಪುಗಾಗ್ಬಿಟ್ಟೈತೆ. ಏನ ಮಾಡ್ಕೊಂಡ್ ಬಂದೆ? ಹೋಳಿ ಹಬ್ಬ ಮಾಡ್ಕೊಂಡ್ ಬಂದೆ ಕಣೆ. ನೀನ್ ತಡಿಕೊಂಡು ಊರೆಲ್ಲ ಜಾಸ್ತಿ ಜಾಲಾಡ್ಸ್ಕೊಂಡ್ ಬಂದೆ ಕಣೆ. ನೀನ್ ನೋಡೋದು ಪತ್ತೇನೆ ಇಲ್ವಲ್ಲ. ಯಾರು ಕೇಳಿದ್ರು ನನ್ ಸಿಕ್ಕಿಲ್ಲ ಅನ್ನೋದೇ ಬಂತು. ತಡ್ಕಿ ಸಾಕಾಯ್ತು ಕಣೆ. ನೋಡೇ ಒತ್ತಾರೆ ಒತ್ತಂಟೆ ಎದ್ನೇನ ಎದ್ಬಿಟ್ಟಲ್ಲ. ಕುಂಬಳಕಾಯಿ ಚಿಕ್ಕ ಇದೆಲ್ಲ ಸಿಕ್ತ. ಅವ್ನು ಕೇಳ್ದೆ, ಅವ್ನು ನೋಡಿದ್ರೆ ಇದೇ ತಾನೆ ಈಗ ಹೋದ್ರು ಒಂದ. ಆ ಅಕ್ಕಿ ಕೊಡ್ತಾನೆ ಅವ್ರು ದೀಪಾವಳಿ ಗೋವಿಂದ. ಅವನ ಅದು ಎಷ್ಟು ದಿನ ಆಗಿದ್ದು ಇಟ್ಕೋಗಿ ಓಡ್ತಾ ಬಿದ್ದಿದ. ಅವ್ನು ಕೇಳ್ದ, ಅವ್ನು ಯಾಕೋ ಹಿಡ್ಕೊಳ್ಕೋದೆ? ಅವ್ನು ಕೇಳ್ದ ಅವನೇನ
ಮಾರಿ ಬೋರದಲ್ಲಿ ದೇವಸ್ಥಾನ ತಗೊಂಡು ನಿಂತವಳು ಹೋಗುವಂತ ಸತ್ಯ ಸಿಕ್ಕಲ್ಲ. ಸರಿ, ಈಗ ನಾನು ನಿನ್ನ ಎದುರಿಗೆ ನಿಂತಿದ್ದೀನಲ್ಲ, ವಿಷಯ ಏನು ಅಂತ ಹೇಳು. ಏನೇ ಹೇಳಿ ನಿಂದ ಒಂದೇ ಎರಡೇ ಮೂರೇ ಹೇಳುದು, ನಾ ಮೂರ್ಗೆಲ್ಲ ಆಯ್ತದ ಕಣೆ ನಿಂದ ಹೇಳಿದ್ರೆ. ಅದೇನು ಹೇಳು, ಪರವಾಗಿಲ್ಲ. ಅಲ್ಲ ಕಣೆ, ನಾನು ನೀನು ಪರಿಚಯ ಆಗಿ ಎಷ್ಟ್ ದಿನ ಆಯ್ತೆ? ಆಯ್ತೇನೋ ಒಂದ್ 4-5 ದಿನ ಆಗಿದೆ. ಮತ್ತೆ ಒಂದ್ ದಿವಸ ಹೋಟ್ಲಿಗೆ ಹೋಗಿ ಮಸಾಲ ದೋಸೆ ತಿಂದ್ರೆ, ಆ ಗಾಂಧಿ ಭವನ್ ಪಾರ್ಕ್ ನಲ್ಲಿ ಒಂದ್ ದಿವಸ ನೀನ್ ತೊಡೆ ಮೇಲೆ ಮಣಿಕೊಂಡು ಆಯ್ವಾಗ ಸುತ್ನಿದ್ರೆ ಮಾಡುವ ಅಂದ್ರೆ ಅದು ಇಲ್ಲ. ಆ ಶಿವಾನಂದ ಬೇಕಿಸ್ಕೊಂಡು ಇಬ್ರು ಜೊತೆ ಮೇಲೆ ಕುತ್ಕೊಂಡು ಪಿಕ್ಚರ್ ನೋಡುವ ಅಂದ್ರೆ ಅದು ಇಲ್ಲ. ಇಲ್ಲಿ ತೋರ್ತೀಯ ಅಲ್ಲ ಆಡ್ತೀಯ, ಅಲ್ಲಿ ತೋರ್ತೀಯ ಇಲ್ಲಿ ಆಡ್ತೀಯ. ಇನ್ಮೇಲೆ ಹಾಗೆಲ್ಲ ಆಗೋದಿಲ್ಲ. ನಿಜವಾಗ್ಲೂ ನಾನು ನಿನ್ನೇ ಪ್ರೀತಿ ಮಾಡ್ತಾ ಇರೋದು. ಯಾವಾಗ್ಲೂ ನಾನು ನಿನ್ ಜೊತೆನೇ ಇರ್ತೀನಿ, ಆಯ್ತಾ? ಏನು ಆಯ್ತು ನನ್ನ ಹೀರೋ? ಯಾಕೆ ಏನಾಯ್ತು ನಿನಗೆ? ನೋಡೆ, ನನಗೆ ಆಳಾದ ವಯಸ್ಸು ಹುಡುಗಿರು ಕೈ ಹಿಡ್ಕೊಬಿಟ್ರು ಸಾಕಣೆ, ನಾವು ಕರೆಂಟ್ ಹೊಡೆದಂಗ ಆಗೋದು ಕಡೆ ನನಗೆ. ಅದೇನಿರ್ಬೇಕೆ ನಿಮ್ ಕೈ ಜಾತ? ಅದಕ್ಕೆ ಕಣ ಲೋ, ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ಬೀದಿಲಿ ಹೋಯ್ತಾ ಇದ್ರೆ ಆಡ ಐಕ್ಲಿಂದ ಇಟ್ಕೊಂಡು ಅಲ್ಲಾಡ ಮುದುಕರು ನನ್ನೇ ನೋಡ್ತಾ ಇರ್ತಾರೆ, ಗೊತ್ತಾ? ನಡೆಯವ ನಡೆ, ಈ ಚೂಡಿದಾರ ಹಾಕೊಂಡು ಈ ಉಬ್ಬು ತಪ್ಪು ತೋರ್ಕೊಂಡು ಯಾರಿ ನಡೀತಾ ಇದ್ರೇನು ಬಟ್ಟೆ ಹುಡುಗ್ರೇನೆ ನಿಮ್ಮನ್ನ ದಾಸನ್ನು ಒಂದ್ ಕೈ ನೋಡ್ತಿದ್ದ. ಹಾಗಾದ್ರೆ ಎಲ್ಲ ಬಿಚ್ಚಾಕ್ಬಿಟ್ಟು ಹೊಟ್ಟೋಗ್ಲಾ? ನಾನು ಹೇಳುದ ನನಗೆ ನೋಡೆ, ಹೆಣ್ಣು ಅಂದ್ರೆ ಯಾಗಿರ್ಬೇಕು ಗೊತ್ತೇನೆ? ಹೇಗಿರ್ಬೇಕು? ತಲೆ ತುಂಬಾ ಹೂ ಮುಡ್ಕೊಂಡು, ಹಣೆ ತುಂಬಾ ಕುಂಕುಮ ಹಚ್ಕೊಂಡು, ಕೆನ್ನೆ ತುಂಬಾ ಅರಸನ ಸಾವ್ಕೊಂಡು ದಾರಿಲಿ ಹೋಯ್ತಾ ಇದ್ರೆ ಆದರ್ಶ ನಾರಿ ಅಂತ ಎಲ್ಲ ಎತ್ತೆತ್ತೆ ಮುಗಿದೇನೆ. ಸರಿ, ಇನ್ಮೇಲೆ ನೀನು ಹೇಳ್ದಾಗೆ ನನ್ ಸೀರೆ ಉಟ್ಕೊಂಡು, ಹಣೆ ತುಂಬಾ ಕುಂಕುಮ ಇಟ್ಕೊಂಡು, ಕೆನ್ನೆಗೆ ಅರಿಶಿನ ಹಚ್ಕೊಂಡು, ತಲೆ ತುಂಬಾ ಸೀರೆ ಕೂತ್ಕೊಂಡು ಬರ್ತೀನಿ. ನೀನು ನನ್ಗೆ ಭಾರತದ ಆದರ್ಶ ನಾರಿ ಅಂತ ಗೌರವ ಕೊಡ್ಬೇಕು. ಈ ಮುಟ್ಟದು ಎಳೆಯೋದು ಇವೆಲ್ಲ ನೀನ್ ಮಾಡ್ಬೋದು, ಅಷ್ಟು ದೂರ ನೀನ್ ನಿಂತ್ಕೊಂಡಿರ್ಬೇಕು. ಆಗುತ್ತಾ ನಿನ್ ಕೈಗೆ? ನಾಳೆ ಇಷ್ಟೊತ್ತಿಗೆ ಚೂಡಿದಾರ ಹಾಕೊಂಡು, ತಲೆ ತುಂಬ ಹೂ ಮುಡ್ಕೊಂಡು, ಕೈಗೆ ಬಳೆ ತೊಟ್ಕೊಂಡು, ಇದೇ ಟೈಮ್ಗೆ ಇಲ್ಲಿ ತಮಣ ಸಂದಿರ್ ಕಾಯ್ತಾರೋ, ನಾನು ಬಂದು ನಿನ್ನ ಎತ್ತಾಕೊಂಡು ಹೋಯ್ತೀನಿ. ಎಲ್ಲಿಗೆ? ಊರ್ಗೆ ಕಣ, ನಮ್ಮನೆಗೆ. ಪಿಕ್ಚರಿಗ? ಪಿಕ್ಚರ ರಾಲಿ, ಮಸಾಲ ದೋಸೆ ಮಿಲ್ಟ್ರಿ ಹೋಟ್ಲುಗ ರಾಲಿ. ಮಸಾಲೆ ದೋಸೆ ಮಿಲ್ಟ್ರಿ ಹೋಟ್ಲಲ್ಲಿ ಸಿಗ್ತೈತೆ ಈಗ? ಈ ವಿಷಯ ಗೊತ್ತೇ ಇರಲಿಲ್ಲ. ಆಯ್ತು, ಈ ಕಲಿಯೋದು ಹೆಚ್ಚು, ಬರೋದು ಹೆಚ್ಚು. ನಾಳೆ ಖಂಡಿತವಾಗ್ಲೂ ನಿನ್ ಜೊತೆ ನಾನು ಪಿಕ್ಚರಿಗೆ ಬರ್ತೀನಿ. ನೋಡಿ ಚಿನ್ನ, ಹೋಟ್ಲುಗೆ ಹೋಗಿ ಕಾಲ್ ಮುಗಿದ್ ಮುಂದೆ ಒಂದ್ ಹಾಡು ಆಡ್ಬಿಡ್ಬೇಕಣ. ಏ ಬೇಡ ಬಿಡು, ಬೇಜಾರು. ಯಾಕೆ ಹಿಂಗಂದ್ರೆ ಕೊಟ್ಬಿಟ್ರೆ ಇನ್ನು ಸಿಗ್ತದೇನ ಈ ಚಾನ್ಸು? ಈ ಕೈಗೆಲ್ಲ ಅದೇನಾದ್ರು ಬಣ್ಣವೆಲ್ಲ ಮೆತ್ಕ ಬಂದಿದ್ಯಾ? ಅದು ಎಲ್ಲೆಲ್ಲಿ ಬಿದ್ದು ಒದಾಡ್ಕ ಬಂದಿದ್ಯಾ? ನೋಡೆ, ಹೋಳಿ ಹಬ್ಬ ನಮ್ಮ ಅಂಗಡಿಲಿ ಬಣ್ಣ ಇತ್ತು, ಅದ ನಮ್ಮ ಯಜಮಾನ ಹೆಚ್ಚಿಬಿಟ್ಟ. ಅದೇ ಸಮಯದಲ್ಲಿ ಇಬ್ರು ಬಟ್ಟೆ ಕೊಳೆ ಆಗ್ತಿದ್ದಂಗೆ ಮಾಡ್ಬೇಕು, ಆಯ್ತಾ? ಏನಾದ್ರು ಜೀವ
ಶ್ರುತಿಯನ್ನು. ಹಪ್ಪಿ ಮುದ್ದಾಡಬೇಕು ಬಲು ತುಂಬಿದ ಯೌವನವನ್ನು. ನೀನಾಗಿ ಬರಲೇಬೇಕು. ಈ ಅಂಗಳದ ಬಳ್ಳಿಯ ಸೆಳೆತದಲ್ಲಿ ನಾನು ಯೌವನವು ಇರುವೆ ಸತ್ಯ ಬೀರಿ ಅಂದವಾದ ಶಿಖರವನ್ನೇರಿ ಕಲ್ಲು ಮುಳ್ಳುಗಳನ್ನು ಬೇರ್ಪಡಿಸಿ ಮಂಡಿ ಓಡಿ ತಿಂಡಿ ಕಾಣಿಸಿದ್ದರೆ ನನ್ನ ಜೀವನವೇ ನಿಷ್ಪ್ರಯೋಜನ. ಶ್ರುತಿ ಎಂಬ ಎರಡಕ್ಷರದಲ್ಲಿ ಎಂತಹ ಮೋಹಕತೆ ಇದೆಯೇ, ಅಂತೆಯೇ ನೀನು ಬಲು ಸುಂದರವಾಗಿರುವೆ. ಸುಂದರವಾದ ಹುಡುಗಿಯರು ಸಿಕ್ಕಿ ಅಡ್ಡ ನಿಂತರೆ ಮಾತನಾಡಿಸುವುದೇ ನನ್ನ ಛಲ. ಹುಟ್ಟಿನ ಗುಟ್ಟನ್ನೆರೆದೆ ದಾರಿ ತಪ್ಪಿ ಬಂದ ಚಿವರೆಯ ಮರಿಯಂತಾಗಿದೆ ಶ್ರುತಿ ನಿನ್ನ ಬಾಳು. ನೋಡು, ಹೊಂಟಿ ಹೆಣ್ಣು ಕಾಡವಿಲ್ಲಿ ಸಿಕ್ಕಿದಳೆಂದು ನಿನ್ನಂತ ಪುರುಷರು ಉಬ್ಬಿದ ಮಬ್ಬಿನಿಂದ ಎಷ್ಟೇ ಕೇಳಿದರು ಅದು ನಡೆಯೋದಿಲ್ಲ. ನೋಡು, ದಯವಿಟ್ಟು ನನಗೆ ದಾರಿ ಬಿಡು. ಎಂಟನೆಯ ಬಂಟನ ಮುಂದೆ ಸಣ್ಣನೆಂದು ಉಚ್ಚರಿಸುವ ನಿನ್ನಂತ ಬಂಡ ಹೆಣ್ಣಿನ ಗುಂಡಿಗೆ ಮೆಚ್ಚಬೇಕಾದೆ. ಹೆಣ್ಣು ಪ್ರಕೃತಿಗೆ ಸಿರಿ. ಆ ಸಿರಿಯು ಅರಸನ ಹೂಬಣ್ಣದ ಪುಷ್ಪ. ನೀನು ನನ್ನ ಮುಂದೆ ಏಕಾಂತದಲ್ಲಿ, ನನ್ನ ಮುಂದೆ ಗುರಿ. ನೋಡು, ನಾರಿ ಮುನಿದರೆ ಭಾರಿ, ಅದು ನಿನ್ನ ತರ ಸೊತ್ತಾಗಲ್ಲ. ನೋಡು, ನಿನ್ನ ಹಣ ನನಗೆ ತೃಣ ಸಮಾನ. ಕೇಳೋದು ಕೇಳು. ನೋಡು, ಇದೇ ರೀತಿ ಹೆಣ್ಮಕ್ಳನ್ನ ನೀನು ಗೋಳುತ್ತಂದ್ರೆ ಮಣ್ಣಿಗೆ ಮಣ್ಣ ಹೋಗ್ತೀಯ. ನಾರಿ! ನಾ ರಚಿಸಬೇಕೆಂದಿರುವ ತವರಿನ ತಮ್ಮ ಎಂಬ ಮದರ ದೃಶ್ಯದಲ್ಲಿ ಈ ಕಳನಾಯಕನಿಗೆ ನಿನ್ನ ಬಾಯಿಂದಲೇ ಬಿರು ನುಡಿಯ ಬಾಣ. ಶ್ರುತಿ, ನಿನ್ನೊಂದಿಗೆ ಒಂದು ರಾತ್ರಿ ಕಳೆಯಲು ಎಷ್ಟು ಹಣ ಬೇಕಾ? ನಿನ್ನ ಹಣಕ್ಕೆಲ್ಲ ಆಸೆ ಪಡುವಂತ ಹೆಣ್ಣು ನಾನಲ್ಲ. ನೋಡು, ಈ ಹೆಣ್ಣಿನ ಶೀಲ ಮಹತ್ವವಾದ್ದು. ಈ ಶೀಲ ಹೆಣ್ಣಿಗೆ ಸ್ವತ್ತು. ಅದು ನಿನ್ನಂತರ ಫಾಲಾಗೋದು ಎಂದಿಗೂ ಬಿಡಲ್ಲ. ಪುರಾಣದ ಪುಟಗಳನ್ನು ತಿರುಗಿ ಹಾಕುತ್ತಿಲ್ಲ ಹೇಳಿ ಹೆಣ್ಣೆ. ನಿನ್ನೊಂದಿಗೆ ದೇಹ ಸುಖವಂತಲು ನಿನ್ನ ಶೀಲಕ್ಕೆ ಬೇರೆ ಬೇರೆ ಕೇಳು. ನಿನ್ನ ಶೀಲಹರಣ ಮಾಡಿ ನಿನ್ನ ಕೆಂದುಟಿಯನ್ನು ಕಚ್ಚಿರು ನೋಡಬೇಕು ಅಂದೇ ನನ್ನ ಛಲ. ನೋಡು, ನೀನು ಎಷ್ಟೇ ಮಾಡಿದರೂ ನನ್ನೇನು ಮಾಡ್ಕಲ್ಲ. ದಯವಿಟ್ಟು ನಿನ್ನ ತಂಗಿಯನ್ನು ತಿಳ್ಕೊಂಡು ನನ್ನ ಬಿಟ್ಬಿಡು. ಶ್ರುತಿ, ಮಾತಿನಲ್ಲಿ ಒಂದು ಕಳೆಯುತ್ತೆ ಹೊರತು ನನ್ನ ನಿನ್ನ ದೇಹ ವಿಲೀನವಾಗುವುದಿಲ್ಲ.
ನೊಂದೋಗಿದ್ದೀನಿ. ಈ ಬರ್ತನಲ್ಲಿ ನಂದು ನೆಂದಿರೋ ಹೆಣ್ಣನ್ನ ಮತ್ತೆ ನೋಯಿಸ್ಬೇಡ ನೋಡು. ದಯವಿಟ್ಟು ಹೇಳು. ನೀನು ಅಣ್ಣ ಅಂತ ತಿಳ್ಕೊತೀನಿ. ನೀನು ಕಾಲು ಬಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡು. ಅಣ್ಣ ಅಣ್ಣ ಎಂದು ಸುಮ್ಮನೆ ಸುಣ್ಣ ಬಳಿದುಕೊಂಡು ನಾಟಕವಾಡುವ ಜನರಷ್ಟಿಲ್ಲ. ಏನು ಅಣ್ಣ ಎನ್ನ ಮಾತ್ರಕ್ಕೆ ನನ್ನ ಕಾವೇರಿದ ಕಾಮ ಹಾರಿ ತಣ್ಣಗಾಗುವುದಿಲ್ಲ. ಈ ಮಾತುಗಳೆಲ್ಲ ರಾಜಕೀಯ ದುಶ್ಯಾಸನದ ಸೊತ್ತು. ಕಮಾನ್ ಸುದ್ದಿ ಕಮಾನ್. ಇಷ್ಟು ಬೇಗ ನಿನಗೆ ಕರುಣನೆ ಬರ್ತಾ ಇಲ್ಲ. ನಿನ್ನ ಅಮ್ಮ ಎಲ್ಲಿಂದ ದಯವಿಟ್ಟು ನನ್ನ ಬಿಟ್ಬಿಡು. ಸಾಧ್ಯವೇ ಇಲ್ಲ ಸುದ್ದಿ. ಕಮಾನ್ ಸುದ್ದಿ ನಿನ್ನ ತಾಯಿ ನಿನಗೆ ಗಂಡು ಎಂದು ಜನ್ಮ ಕೊಟ್ಟಿದ್ದಕ್ಕೆ ಇಂದು ಸಾರ್ಥಕವಾಯಿತು. ಅಬಲ ಹೆಣ್ಣಿನ ಮೇಲೆ ನಿನ್ನ ಸರ್ವಾಧಿಕಾರ ಪರಮಾವಧಿ ಬೇಸ್. ರಸಿಕತನ ಗಂಡಸಿನ ವೈಭವದ ಕನಸು. ಅದನ್ನು ನೆನಸು ಮಾಡಿಕೊಳ್ಳುವುದೇ ನನ್ನಂತ ಶ್ರೀಮಂತರ ಜಲಧಾರರ ಹಕ್ಕು. ಹಕ್ಕು ನನಗೆ ತಿಳಿದಿರುವುದು ಹಕ್ಕು, ನಿನ್ಗೆ ಯಾವುದು ಹಕ್ಕು? ಆದರ್ಶ ಸ್ತ್ರೀಯರು ಒಂಟಿಯಾಗಿ ಸಿಕ್ಕಿದಾಗ ಬಲಾತ್ಕಾರ ಮಾಡುವುದು ನಿನ್ನಂತ ಜಲಧರರ ಕೆಳಮಟ್ಟ ಜನರಿಗೆ ಗೊತ್ತಿಲ್ಲದಿರುವುದು ನಮ್ಮ ಸಮಾಜದ ದುರ್ದೈವ. ಶೃಂಗಾರದಿಂದ ಆಡಲೆಂದೇ ಇಂಥ ಶಿಲಾವಾಲಿಕೆಯನ್ನು ದೇವರು ನಿರ್ಮಿಸಿದ್ದಾರೆ. ಇದು ಪ್ರಕೃತಿಗೆ ಪ್ರತಿ ಗಂಡಸಿಗೆ ಕೊಟ್ಟ ವರಪ್ರಸಾದ. ನಿನ್ನ ಶೃಂಗಾರ ನೆಲೆಗೆ ಅಬಾರಿಯರ ಕಣ್ಣಲ್ಲಿ ನೀರಿಗೆ ಬದಲು ರಕ್ತ ಬರುತ್ತೆ ಕಣ. ಅವರಿಗೆ ಒಂದು ಮನಸ್ಸಿದೆ, ಆ ಮನಸ್ಸಿಗೆ ನೋವಾಗುತ್ತೆ ಕಣ ಮೂರ್ಖ. ಕಪ್ಪೆಗೆ ನೋವಾಗುತ್ತದೆ ಎಂದು ಹಾವು ಸುಮ್ಮನಿದ್ದರೆ ಅದರ ಹಸಿವು ನೀಗಿಸುವವರು ಯಾರು? ಕಪ್ಪೆಗೆ ಹಾವು, ಹಾವಿಗೆ ಹದ್ದು, ಹದ್ದುಗೆ ಗರುಡ. ಇದು ನಮ್ಮ ಪ್ರಪಂಚದ ಕಲಿಯುಗದ ನೀತಿ ನಿಯಮಗಳು. ಹೆಣ್ಣಿರುವುದೇ ಗಂಡಸಿಗೆ ರಸಿಕತನ ನೀಡಲೆಂದೇ. ಆದರೆ ಅದೇ ಹೆಣ್ಣು ಗಂಡಸಿನ ತಾಯಿಯಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ ಜಗತ್ತಿನ ಬಾಳಿನ ಬೆಳಕಾಗಿದ್ದಾಳೆ. ಇದು ನಿನ್ನಂತ ಕೆಳಮಟ್ಟ ಜನರಿಗೆ ಗೊತ್ತಿಲ್ಲದಿರೋದು ನಮ್ಮ ಸಮಾಜದ ದುರ್ದೈವ. ಏ, ನಿನ್ನ ಕಂತೆ ಪುರಾಣಗಳು ಕೋಣದ ಮುಂದೆ ಕಿಂದರಿ ಬಾರಿಸಿದಂತೆ. ಅದನ್ನು ಬಿಟ್ಟು ಕೇಳುವ ಜನ ಮುಂದೆ ಹೇಳಿದರೆ ಜನ ಮೆಚ್ಚುಗೆ ಯಾರು ಸಿಗುವುದು. ನನ್ನ ಮುಂದೆ ಹೇಳಿದರೆ ತೋಳನ ಮುಂದೆ ಕುರಿ ಅರಿಕತ್ತೆ ಬಂತ ಮಾಡದಂತಾಯಿತು. ನನ್ನ ಕಾಮ ಹಾರಿ ತಣ್ಣಗಾಗುವ ಮೊದಲು ನಿನ್ನ ದಾರಿ ನೀನು ನೋಡ್ಕೊಂಡು ಯಾಕೆ ಸೇವ. ಇಲ್ಲದಿದ್ದರೆ ಈ ಅವಿನಾಶನ 16 ಅವತಾರದಲ್ಲಿ ಒಂದು ಅವತಾರವನ್ನು ತೋರಿಸುತ್ತೇನೆ. ನಿನ್ನ ಧೂರ್ತತನದ ಅಡ್ಡಾಸರಕ್ಕೆ ಎದುರಿ ಭಾರತಾರೆ ಮಾನಭಂಗವಾಗುತ್ತಿದ್ದರೂ ಕಾಣದಂತೆ ಎದುರಿ ಓಡುವುದಿಲ್ಲ ಈ ಚುರುಕುಮತ್ತೆ. ನಿನ್ನೊಂದು ಕೈ ನೋಡಬೇಕಿನ ಅದೇ ನಿನ್ ಪರಾಕ್ರಮ ತೋರಿಸೋ. ಬಲೆ ಈ ಸ್ವಾತಂತ್ರ್ಯದ ಸರದಾರ ಅವಿನಾಶನಿಗೆ ನಿನ್ನೆ ಮೊನ್ನೆ ಊರಿಗೆ ಕಾಲಿಟ್ಟ ಕುಂಡಿಯಿಂದ ಪ್ರತಿಭಟನೆಯ ಪ್ರತಿಕಾರ ಬ್ಯಾಸ್. ಮೆಚ್ಚಿದೆ ನಿನ್ನ ಗಂಡನಿಗೆ ಬಂಡತನಕ್ಕೆ. ಒಂದೇ ಮುಂದಿಟ್ಟಿಯ ಜಾಕೆ ನಿಲ್ಲು ಕಮ್ಮಂದ. ಒಂದ್ ಹೆಜ್ಜೆ ಮುಂದಿಟ್ಟರೋ ಪರಿಣಾಮ ನೆಟ್ಟಿರುವುದಿಲ್ಲ. ನೋಡಮ್ಮ ಸುಬ್ಬಿ, ಈ ನಾಯಿನ ನಾನ್ ನೋಡ್ಕೊಳ್ತೀನಿ, ನೀನು ಹೋಗಮ್ಮ. ಕೈಗೆ ಸಿಕ್ಕ ಬೇಟೆಯನ್ನು ಅನುಭವಿಸುವುದು ನಿಜವಾದ ಬೇಟೆಗಾರನ ಲಕ್ಷಣ. ಅದನ್ನು ಬಿಟ್ಟು ನಿಮ್ಮೆಟ್ಟಿ ಓಡಿ ಹೋಗುವುದು ನಿನ್ನಂತ ಪ್ರಸಂಡಿಗಳ ಲಕ್ಷಣ. ನೀನ್ ಎದುರಬೇಡಮ್ಮ, ಈ ನಾಯಿನ ನಾನ್ ನೋಡ್ಕೊಳ್ತೀನಿ. ನಾನು 16 ಅವತಾರ ಎತ್ತಿರೋ
ಮಾಡಿರುವ ನರಸಿಂಹ ಅವತಾರದ ಮುಂದೆ ಬಿರುಗಾಳಿಗೆ ಸಿಕ್ಕಿ ತರಗೆಲೆಯಂತೆ ಉದುರಿ ಹೋಗಿದ್ದಾರೆ. ಇನ್ನು ಈ ಲೆಕ್ಕ ನಿರ್ವಾಗ ಬರುತ್ತೆ. ಚುರುಕುಮತಿ ಬೇಟೆಗಾರನ ಕೈಯಿಂದ ಬೇಟೆಯನ್ನು ತಪ್ಪಿಸಿ ನನ್ನ ಉರಿಯುವ ಜಾಲೆಗೆ ನೀನೇ ಪ್ರಥಮ ಬಲಿಯಾಗಿರುವೆ. ನೋಡಿದೆ ಅವಿನಾಶ, ನೀನೇ ಗಂಡಸೆಂದುಕೊಂಡರೆ ನಿನಗಿಂತ ಮಿಗಿಲಾದ ಸರ್ದಾರ ಇದ್ದಾರೆ. ಎಚ್ಚರಿಕೆ, ಇನ್ನೊಮ್ಮೆ ಈ ರೀತಿ ಅಡ್ಡದಾರಿ ಏನಾರು ಹೋದರೆ ನಿನ್ನ ಪಾಲಿಗೆ ನಾನೇ ಮೃತ್ಯು ಆಗುತ್ತೆ. ನಾನಿನ್ ಬರ್ತೇನೆ. ಕೈಗೆ ಬಂದ ತುತ್ತು ಬಾಯಿನಿಲ್ಲದಂತಾಯಿತು. ಈ ಅವಿವೇಕತನದಿಂದ ಇರಲಿ ಮತ್ತೊಮ್ಮೆ ಸಂಧಿಸುತ್ತೇನೆ. ಈ ಅಂಗಣದಲ್ಲಿ ಸಿಕ್ಕಿರುವ ಅಪರೂಪದ ಸುಂದರಿಯನ್ನು ಬಿಟ್ಟು ಬಿಡಲು ನಾನೇ ಸತ್ತರಲ್ಲ. ಅಂಗನೆಯ ಪಲ್ಲಂಗದಲ್ಲಿ ಪ್ರತಿಕ್ರಿಯೆ ನಾಡಿದಾಗಲೇ ನನ್ನ ಮನಸ್ಸಿಗೆ ಚಿರಶಾಂತಿ. ನಾಶ ವಿಲಾಸ ದಟ್ ಈಸ್ ಅವಿನಾಶ. ಈ ಜಗತ್ತೇ ಒಂದು ನ್ಯಾಯಾಲಯದಂತೆ. ಆ ನ್ಯಾಯಾಲಯದಲ್ಲಿ ನೀನು ಅಧಿಪತಿಯಂತೆ. ನಿನ್ನ ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲವೇ ದೇವ? ಅನ್ಯಾಯವನ್ನು ಬಡಿದು ಆದವರನ್ನು ತುಳಿದು ನ್ಯಾಯವನ್ನು ಮೇಲೆತ್ತುವ ಹಕ್ಕು ನಿನಗಿಲ್ಲವೇ ಪರಮಾತ್ಮ? ನೀ ನಿರ್ಮಿಸಿದ ಈ ಜಗತ್ತಿನಲ್ಲಿ ಕರ್ಮ ತಲೆ ಎತ್ತಿ ನಿಲ್ಲಬೇಕೆ?